ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತದ ಈ ಅತ್ಯಂತ ಮಹತ್ವದ ಸ್ಕೀಮ್ಗೆ ಜಗತ್ತೇ ಬೆರಗಾಗಿದೆ. 125 ರಾಷ್ಟ್ರಗಳು ಭಾರತದ ಈ ಸಾಧನೆಗೆ ತಲೆದೂಗಿರೋದು ಮತ್ತು ನೂರಾರು ರಾಷ್ಟ್ರಗಳು ಭಾರತದ ಈ ಮಾಡೆಲನ್ನು ನಮ್ಮ ದೇಶದಲ್ಲೂ ಅಳವಡಿಸ್ಕೊಳ್ತೀವಿ, ಹೆಲ್ಪ್ ಮಾಡಿ ಅಂತ ಕೇಳ್ತಾ ಇರೋದು. ಎಷ್ಟು ಮಹತ್ವದ್ದಾಗಿದೆ ಇದು ಭಾರತದ ಭವಿಷ್ಯಕ್ಕೆ, ನಮ್ಮ ಮುಂದಿನ ಜನರೇಷನ್ ಉಳಿವಿಗಾಗಿ ಭಾರತದಲ್ಲಿ ಅತಿ ದೊಡ್ಡ ಬದಲಾವಣೆ, ಐತಿಹಾಸಿಕ ಹೆಜ್ಜೆಯೊಂದನ್ನು ಇರಿಸುವಲ್ಲಿ ಮೋದಿ ಸರ್ಕಾರ ಯಶಸ್ವಿಯಾಗಿದೆ. ಮೋದಿ ಮತ್ತು ಅವರ ಟೀಮ್ ಟಾರ್ಗೆಟ್ ಹಾಕಿದ್ದಕ್ಕಿಂತ ಮೊದಲೇ ಈಗ ಗುರಿ ತಲುಪಿರೋದು ಬಹಳ ಖುಷಿ ಪಡೋ ವಿಚಾರ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ, ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ 2 ವರ್ಷಗಳ ಹಿಂದೆ ರಿವ್ಯೂ ಇದ್ರ ಬಗ್ಗೆ ಒಂದು ರಿಪೋರ್ಟನ್ನು ಇಟ್ಟಿತ್ತು. ಭಾರತ ಯಾವ ರೀತಿ ಸೌರಶಕ್ತಿ ವಲಯದಲ್ಲಿ ದೊಡ್ಡ ಹೆಜ್ಜೆಯನ್ನು ಇರಿಸ್ತಾ ಇದೆ, ಜಗತ್ತಿಗೆ ನಾವು ಪವರ್ ಸಪ್ಲೈ ಮಾಡುವಂಥ ಒಂದು ದೊಡ್ಡ ತಾಕತ್ತನ್ನು ಬೆಳೆಸ್ಕೊಳ್ಳುವ ಸಾಮರ್ಥ್ಯ, ಅವಕಾಶ ಎಲ್ಲ ನಮಗಿದೆ. ಹೇಗೆ ಈ ಆಯಿಲು, ಗ್ಯಾಸು ಇದರಲ್ಲೆಲ್ಲ ಕೆಲವು ರಾಷ್ಟ್ರಗಳು ಇಡೀ ಜಗತ್ತನ್ನು ಬೆರಳು ತುದಿಯಲ್ಲಿ ಆಡಿಸುವಂಥ ಒಂದು ಸಾಮರ್ಥ್ಯ ಹೊಂದಿದೆಯೋ, ಅದೇ ರೀತಿ ಸೌರಶಕ್ತಿ ಅಂತ ಬಂದಾಗ ಅದು ನಮ್ಮ ತಾಕತ್ತು. ಮತ್ತು ಅದಕ್ಕೆ ತಕ್ಕಂತೆ ಯೋಜನೆಗಳನ್ನು ರೂಪಿಸ್ತಾ ಇರೋದು ಭಾರತ ಸರ್ಕಾರ. ಈಗ ನೋಡಿ, 125ಕ್ಕೂ ಹೆಚ್ಚು ರಾಷ್ಟ್ರಗಳು ಇಲ್ಲಿ ಸೌರಶಕ್ತಿಯ ಅಭಿವೃದ್ಧಿ ನಿಟ್ಟಿನಲ್ಲಿ, ಸೌರಶಕ್ತಿ ಕ್ಷೇತ್ರದಲ್ಲಿ ಆಗಿರೋ ಬೆಳವಣಿಗೆ ನೋಡಿ ತಲೆದೂಗಿರೋದು. ಭಾರತದ ಸೌರಶಕ್ತಿ ಪ್ರಗತಿಗೆ ಬೆರಗಾಗಿದ್ದಾರೆ. 8ನೇ ಅಧಿವೇಶನ ಆಗಿತ್ತು, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ 8ನೇ ಅಧಿವೇಶನದಲ್ಲಿ 125ಕ್ಕೂ ಹೆಚ್ಚು ರಾಷ್ಟ್ರಗಳು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡ್ಕೊಂಡಿದ್ದಾರೆ. ಈಗಾಗಲೇ 55-60 ರಾಷ್ಟ್ರಗಳು ತಕ್ಷಣ ನಮ್ಮ ದೇಶದಲ್ಲೂ ಕೂಡ ಇದಾಗಬೇಕು, ಹೆಲ್ಪ್ ಮಾಡಿ ಅಂತ ನಮ್ಮ ಸಚಿವಾಲಯಕ್ಕೆ ರಿಕ್ವೆಸ್ಟನ್ನು ಇಟ್ಟಿರೋದು. 146 ಕೋಟಿ ಬೃಹತ್ ಜನಸಂಖ್ಯೆ ಇರುವಂಥ ನಮ್ಮ ಭಾರತದಲ್ಲಿ ಸೂರ್ಯಘರ್, PM ಕುಸುಮ್ನಂತಹ ಅತ್ಯಂತ ಮಹತ್ವಾಕಾಂಕ್ಷಿ ಸೌರಶಕ್ತಿ ಯೋಜನೆಗಳು ಆರ್ಥಿಕ ಸುಸ್ಥಿರತೆ ಹಾಗೆ ಕೃಷಿ ವಲಯದ ಸಬಲೀಕರಣಕ್ಕೆ ಕೊಡ್ತಾ ಇರುವಂಥ ಕೊಡುಗೆಗೆ ಜಗತ್ತಿನ ವಿವಿಧ ರಾಷ್ಟ್ರಗಳು ಬೆರಗಾಗಿರೋದೀಗ. ತಮ್ಮ ದೇಶಗಳಲ್ಲಿ ಈ ಯೋಜನೆ ಅನುಷ್ಠಾನ ಮಾಡೋದಕ್ಕೆ ಭಾರತದ ನೆರವನ್ನು ಕೇಳ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ತುಂಬಾ ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದು ಈ ವಲಯದಲ್ಲಿ, ಯಾಕಂದರೆ ಗ್ರೀನ್ ಎನರ್ಜಿ ಮತ್ತು ನಾನ್ ಫಾಸಿಲ್ ಸಂಬಂಧಪಟ್ಟಂತೆ, ಅಂದರೆ ಪಳೆಯುಳಿಕೆಯೇತರ ಶಕ್ತಿ ಮೂಲಗಳನ್ನು ಹುಡುಕಬೇಕು, ಅದರಲ್ಲಿ ನಾವು ಸ್ವಾವಲಂಬಿಗಳಾಗಬೇಕು. ನಾವೇನಾದರೂ ಈ ಫ್ಯೂಯಲ್ಲು ಅದು ಇದು ಅಂತ ಅದ್ರ ಮೇಲೆ ಆಧಾರವಾಗಿ ಇಟ್ಕೊಂಡು ಬೇರೆ ರಾಷ್ಟ್ರಗಳಿಂದ ಇಂಪೋರ್ಟ್ ಮಾಡ್ಕೊಳ್ತಾನೇ ಇದ್ದರೆ ಭವಿಷ್ಯವೇ ಬರಡಾಗಿಬಿಡಬಹುದು. ಆದರೆ ನಮಗೊಂದು ಆಲ್ಟರ್ನೇಟಿವ್ ಇದೆ. ಅದಕ್ಕೆ ನಮಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸೂರ್ಯಶಕ್ತಿಯನ್ನು ರಿಸೀವ್ ಮಾಡ್ಕೊಳ್ಳೋ ರಾಷ್ಟ್ರಗಳ ಪೈಕಿ ಟಾಪ್ 3ಯಲ್ಲಿದ್ದೀವಿ ನಾವು. ಹಾಗಾಗಿ ಆ ನಿಟ್ಟಿನಲ್ಲಿ ಭಾರತ ಐತಿಹಾಸಿಕ ಹೆಜ್ಜೆಯನ್ನು ಇರಿಸ್ತಾ ಇರೋದೀಗ. ಒಂದು ಜಗತ್ತು, ಒಂದು ಸೂರ್ಯ, ಒಂದು ಗ್ರಿಡ್, ಇದರ ಅಡಿಯಲ್ಲಿ ಈ ದೃಷ್ಟಿಕೋನವನ್ನು ಬೆಂಬಲಿಸೋದಕ್ಕೆ ಈಗ 120ಕ್ಕೂ ಹೆಚ್ಚು ದೇಶಗಳ ಪ್ರತಿನಿಧಿಗಳು ಸೌರಶಕ್ತಿಯಲ್ಲಿ ಜಾಗತಿಕ ಸಹಕಾರ ಮತ್ತು ಹೂಡಿಕೆಯನ್ನು ವೇಗಗೊಳಿಸೋ ಉದ್ದೇಶದಿಂದ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ತಮ್ಮ ದೇಶಗಳಲ್ಲಿ ಸೌರಶಕ್ತಿ ಪ್ರಗತಿಗೆ ಭಾರತವೇ ನಮಗೆ ಮಾಡೆಲ್ ಅಂತ ಈಗ ಹೆಜ್ಜೆಯನ್ನು ಮುಂದಕ್ಕಿಡ್ತಿರೋದು. 125ಕ್ಕೂ ಹೆಚ್ಚು ರಾಷ್ಟ್ರಗಳ 550ಕ್ಕೂ ಅಧಿಕ ಪ್ರತಿನಿಧಿಗಳು, 30 ಮಂತ್ರಿಗಳು, ಸಹಾಯಕ ಸಚಿವರುಗಳು ಫಸ್ಟ್ ಟೈಮ್ ಭಾರತದ ಬೆಳವಣಿಗೆಯನ್ನು ನೋಡಿ ನಾವು ಅದೇ ರೀತಿ ಅಳವಡಿಸ್ಕೊಳ್ಬೇಕು ಅಂತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೌರ ಅಧಿವೇಶನದಲ್ಲಿ ಭಾಗವಹಿಸಿದ್ದವರು ಭಾರತದ ಬ್ಯಾಟ್ರಿ ಸ್ಟೋರೇಜ್ ಘಟಕದ ವೀಕ್ಷಣೆಗೆ ತೆರಳಿ ಸೌರ ಕ್ರಾಂತಿ ಅಧ್ಯಯನಕ್ಕೆ ಆಸಕ್ತಿ ತೋರಿದ್ದಾರೆ. ಈಗ ಭಾರತದಲ್ಲಿ ಅಂಥದ್ದೊಂದು ಕ್ರಾಂತಿಯಾಗಿದೆ. ಇದು ಇಡೀ ಜಗತ್ತಿನ ಭವಿಷ್ಯಕ್ಕೆ ಎಷ್ಟು ಇಂಪಾರ್ಟೆಂಟ್ ಸೌರಶಕ್ತಿ ಅನ್ನೋದನ್ನು ಭಾರತದ ಮಾಡೆಲ್ ನೋಡಿ ಕಲಿತಾ ಇದ್ದಾರೆ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಅಧಿವೇಶನದಲ್ಲಿ ಭಾಗಿಯಾದ ಅನೇಕ ರಾಷ್ಟ್ರಗಳ ಸಚಿವರುಗಳು ಬುಧವಾರ ISA ಅಸೆಂಬ್ಲಿ ಅಧ್ಯಕ್ಷರಾದ ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವ್ರನ್ನ ಭೇಟಿಯಾಗಿ ನಮ್ಮ ದೇಶದಲ್ಲಿ ಇದಾಗಬೇಕು, ಹೆಲ್ಪ್ ಮಾಡಿ ಅಂತ ಕೇಳ್ಕೊಂಡಿರೋದು. ಸೌರಶಕ್ತಿ ಪ್ರಗತಿಯ ಬಗ್ಗೆ ಚರ್ಚೆಯಾಗಿದೆ ಸುದೀರ್ಘವಾಗಿ. ಸಾಮಾಜಿಕ ಮತ್ತು ಕೃಷಿ ವಲಯಕ್ಕೆ ಬೆಳಕು ತೋರಿರೋ ಸೂರ್ಯಘರ್, PM ಕುಸುಮ್ ಯೋಜನೆಗಳನ್ನು ಹೇಗೆ ನಾವು ಇಂಪ್ಲಿಮೆಂಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಸುಮಾರು ಸಣ್ಣ ಪುಟ್ಟ ರಾಷ್ಟ್ರಗಳು ಸೇರಿದಂತೆ ದೊಡ್ಡ ರಾಷ್ಟ್ರಗಳು ಕೂಡ ಇದ್ರ ಬಗ್ಗೆ ಆಸಕ್ತಿಯನ್ನು ತೋರಿಸ್ತಾ ಇರೋದು. ಜೋಶಿ ಅವರು ಸಹಾಯ ಹಸ್ತ ಕೊಡೋದ್ರ ಬಗ್ಗೆ ಅಭಯವನ್ನು ಕೊಟ್ಟಿದ್ದಾರೆ ಈ ಎಲ್ಲ ರಾಷ್ಟ್ರಗಳಿಗೆ.
ಸೌರ ಫಲಕ ಸ್ಥಾಪಕಗಳ ತಂತ್ರಜ್ಞಾನ ಅಳವಡಿಕೆ ಬಗ್ಗೆ ಮಹತ್ವದ ಚರ್ಚೆಯನ್ನು ನಡೆಸಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿರೋದು ನಮ್ಮ ದೇಶ. ಈಗಾಗಲೇ ಸೂರ್ಯಘರ್ ಯೋಜನೆ ಲಕ್ಷ ಲಕ್ಷ ಮನೆಗಳಲ್ಲಿ ಬೆಳಕು ಚೆಲ್ಲಿದೆ. ಮತ್ತು PM ಕುಸುಮ್ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಸೌರ ವಿದ್ಯುತ್ತನ್ನು ಕಲ್ಪಿಸಿ ಆ ಮೂಲಕ ಸಬಲೀಕರಣಕ್ಕೆ ನೆರವಾಗ್ತಾ ಇದೆ. ವಿಶ್ವದ 3ನೇ ಅತಿ ದೊಡ್ಡ ಸೌರಶಕ್ತಿ ಉತ್ಪಾದಕ ರಾಷ್ಟ್ರವಾಗಿರುವ ಭಾರತ ಟಾರ್ಗೆಟ್ ಹಾಕ್ಕೊಂಡಿದ್ದು 2030. ಆದರೆ 5 ವರ್ಷ ಮುಂಚೆ ಅಂದರೆ 2025ಕ್ಕೇನೆ ಪಳಿಯುಳಿಕೇತರ ನಾನ್ ಫಾಸಿಲ್ ಮೂಲಗಳಿಂದ 50% ಇಂಧನ ಸಾಮರ್ಥ್ಯದ ಗುರಿಯನ್ನು ಸಾಧನೆ ಮಾಡಿದೆ ಅನ್ನೋದನ್ನು ಪ್ರಹ್ಲಾದ್ ಜೋಶಿ ಅವರು ಎದೆ ತಟ್ಕೊಂಡು ಹೇಳ್ತಿದ್ದಾರೆ. ಈಗ 2030ಕ್ಕೆ ಟಾರ್ಗೆಟ್ ಇದ್ದಿದ್ದು, ಆದರೆ 5 ವರ್ಷ ಮುಂಚೆ ಆ ಗುರಿ ತಲುಪಿದೆ ನಮ್ಮ ಇಲಾಖೆ ಮತ್ತು ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ನಿಜಕ್ಕೂ ಕೂಡ ಇವತ್ತು ಇಡೀ ದೇಶ ಹೆಮ್ಮೆ ಪಡುವಂಥದ್ದು ಅಂತ ಎದೆ ತಟ್ಟಿ ಹೇಳ್ತಿದ್ದಾರೆ. ಇವತ್ತು ಅಷ್ಟು ಉತ್ತಮವಾದ ಕಾಂಪಿಟೇಷನ್ನಲ್ಲೂ ಒಂದು ಕೆಲಸ ಆಗ್ತಿದೆ ಈಗ ಸಚಿವರುಗಳ ನಡುವೆ. ನಮ್ಮ ಇಲಾಖೆ ಗುರಿ ತಲುಪಬೇಕು, ಎಲ್ಲರಿಗಿಂತ ಮುಂಚೆ ಆಗಬೇಕು, ಮೋದಿ ಅವರಿಂದ ಶಬಾಷ್ಗಿರಿ ತಗೊಳ್ಬೇಕು ಅನ್ನೋ ಮಟ್ಟಿಗೆ ಕಾಂಪಿಟೇಷನ್ ಕಾಣ್ತಾ ಇದೆ. ಅದೇ ರೀತಿ ಪ್ರಹ್ಲಾದ್ ಜೋಶಿ ಅವರ ಇಲಾಖೆಯಲ್ಲಿ ಒಂದು ಅತ್ಯುತ್ತಮ ಸಾಧನೆ, ಐತಿಹಾಸಿಕ, ಇದು ಭಾರತದಲ್ಲಿ ಐತಿಹಾಸಿಕ ಸಾಧನೆ, ನಮ್ಮ ಮುಂದಿನ ಜನರೇಷನ್ ಭವಿಷ್ಯವನ್ನು ನಿರ್ಧರಿಸುವಂತಹ ಒಂದು ಬದಲಾವಣೆ ಭಾರತ ಸರ್ಕಾರ ಇವತ್ತು ಮಾಡಿರೋದು ನಿಜಕ್ಕೂ ಹೆಮ್ಮೆಯ ವಿಚಾರ. ನೋಡಿ, ಈಗ ಆರಂಭಿಕವಾಗಿ ಅದರಿಂದ ಏನಾಗುತ್ತೆ ಅಂತ ನೋಡೋದಾದರೆ 4 ಲಕ್ಷ ಕೋಟಿ ಪಳಿಯುಳಿಕೆ ಇಂಧನ ಅಂದರೆ ಫಾಸಿಲ್ ಫ್ಯೂಯಲ್ ಆಮದು ಮಾಡ್ಕೊಳ್ಳೋದು. ಈಗಾಗಲೇ ಹೇಳಿದ ಹಾಗೆ ಎಷ್ಟೋ ರಾಷ್ಟ್ರಗಳು ಅದರ ಮೇಲೇ ಬೆರಳು ತುದಿಯಲ್ಲಿ ಜಗತ್ತನ್ನೇ ತಿರುಗಿಸ್ತೀವಿ ಅಂತಿದ್ದಾರೆ. ಅಂತಹ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳೋದು ತಪ್ಪತ್ತೆ 4 ಲಕ್ಷ ಕೋಟಿ. ಜಸ್ಟ್ ಇಮ್ಯಾಜಿನ್. ಮಾಲಿನ್ಯ ಸಂಬಂಧಿತ ವೆಚ್ಚಗಳನ್ನು ಕೂಡ ತಪ್ಪಿಸ್ಬೋದು. ಹಾಗೆ ಸೌರ ವಿದ್ಯುತ್ತನ್ನು ಕೂಡ ಈಗಾಗಲೇ ದೊಡ್ಡ ಸಂಖ್ಯೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಉತ್ಪಾದನೆ ಮಾಡ್ತಿದ್ದೀವಿ. ISA ಮೂಲಕ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ, ವಿಶೇಷವಾಗಿ ಆಫ್ರಿಕಾ, ಸಣ್ಣ ದ್ವೀಪ ರಾಷ್ಟ್ರಗಳಲ್ಲಿ PM ಸೂರ್ಯಘರ್, ಮುಫ್ತ್ ಬಿಜ್ಲಿ ಯೋಜನೆ, PM ಕುಸುಮ್ನಂಥ ಯಶಸ್ವಿ ಯೋಜನೆಗಳನ್ನು ಪುನರಾವರ್ತಿಸೋದಕ್ಕೆ ಭಾರತ ಸಹಾಯ ಮಾಡ್ತಾ ಇದೆ. ಈಗಾಗಲೇ ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಭಾರತ ಛಾಪು ಮೂಡಿಸಿದೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಭಾರತವನ್ನು ಬೆರಗು ಗಣ್ಣುಗಳಿಂದ ನೋಡೋ ರೀತಿಯಾಗಿದೆ. 2024ರಲ್ಲಿ ಇಂಧನ ಪರಿವರ್ತನೆಯಲ್ಲಿ ಜಾಗತಿಕ ಹೂಡಿಕೆಗಳು $2083 ಶತಕೋಟಿ ತಲುಪಿದೆ. ISA ಸದಸ್ಯ ರಾಷ್ಟ್ರಗಳು ಅಂದರೆ ಅದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ISA ಅಂದರೆ, ಇದರ ಸದಸ್ಯ ರಾಷ್ಟ್ರಗಳು $861.2 ಶತಕೋಟಿ ಕೊಡುಗೆಯನ್ನು ನೀಡಿರೋದು. ಇದು ಜಗತ್ತಿನ ಎಷ್ಟೋ ರಾಷ್ಟ್ರಗಳನ್ನು ಒಳಗೊಂಡಿರುವಂಥ ಒಂದು ಒಕ್ಕೂಟ ಅಲ್ವಾ. ಈ ಯೋಜನೆಯ ನಾಂದಿ ಹಾಡಿರೋದು ಭಾರತದಲ್ಲೇ. ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆಯ ಸ್ಕೀಮ್ ಇದು. ಜಗತ್ತೆಲ್ಲ ಒಂದಾಗಿ ಯಾವ ರೀತಿ ಭವಿಷ್ಯವನ್ನು ಬದಲಿಸಬಹುದು ಅನ್ನೋದು, ಅದಕ್ಕೆ ಭಾರತವೇ ಮುಂಚೂಣಿಯಲ್ಲಿ ನಿಂತಿದೆ ಮತ್ತು ಎಲ್ಲರಿಗೂ ಕೂಡ ಮಾರ್ಗದರ್ಶನ ಕೊಡುವಂಥ ಜಾಗದಲ್ಲಿ ಇವತ್ತು ಸಾಧನೆಯನ್ನು ಮಾಡಿದೆ. ಹಾಗೆ ಜಾಗತಿಕ ದಕ್ಷಿಣದ ಉದಯೋನ್ಮುಖ ನಾಯಕತ್ವವನ್ನು ಅಂದರೆ ನಮ್ಮ ಈ ಗ್ಲೋಬಲ್ ಸೌತ್ ಲೀಡರ್ಶಿಪ್ಪನ್ನು ಒತ್ತಿ ಹೇಳ್ತಾ ಇದೆ ಭಾರತ ಎಲ್ಲಿದೆ ಅನ್ನೋದನ್ನು. ನವೀಕರಿಸಬಹುದಾದ ಅಂದರೆ ರಿನ್ಯೂಯಬಲ್ ಎನರ್ಜಿಯಲ್ಲಿ $225 ಶತಕೋಟಿ ಆಕರ್ಷಿಸಿದೆ ಅನ್ನೋದು ಕೂಡ ಗಮನಾರ್ಹ. ಸೌರಶಕ್ತಿಯಲ್ಲೇ $521 ಶತಕೋಟಿ ಆಕರ್ಷಣೆ ಮಾಡಿರೋದು ಕೂಡ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಭಾರತ ಇವತ್ತು ವಿವಿಧ ಕ್ಷೇತ್ರಗಳಲ್ಲಿ ಏನು ಸಾಧನೆ ಮಾಡ್ತಿದೆ, ಇನ್ಫ್ರಾಸ್ಟ್ರಕ್ಚರ್ ಇರಬಹುದು, ಮತ್ತು ಆರ್ಥಿಕತೆಯಲ್ಲಿ ಎಂತೆಂಥ ಬದಲಾವಣೆಗಳನ್ನು, ನಮ್ಮ ಆರ್ಥಿಕತೆ ಗಟ್ಟಿ ಮಾಡೋ ನಿಟ್ಟಿನಲ್ಲಿ ಮಾಡಿರುವಂಥ ಬದಲಾವಣೆಗಳಿರಬಹುದು, ಇದೆಲ್ಲ ಗಮನಿಸ್ತಾ ಇದ್ದೀವಲ್ಲ. ಎಲ್ಲಕ್ಕಿಂತ ಪ್ರಮುಖವಾಗಿ ಒಂದು ದೇಶದ ಉಳಿವನ್ನು ನಿರ್ಧರಿಸೋದು ಎನರ್ಜಿ. ಈಗ ನಾವು ರಷ್ಯಾದಿಂದ ಅತ್ಯಂತ ಕಡಿಮೆ ದರದಲ್ಲಿ ಕ್ರೂಡ್ ಆಯಿಲ್ ತರಿಸ್ಕೊಳ್ತಾ ಇದ್ದೀವಿ. ಅದಕ್ಕೆ ಜಗತ್ತೇ ಈಗ ಭಾರತದ ವಿರುದ್ಧ ಮುಗಿಬಿದ್ದಿರೋದು ಯಾಕೆ? ತುಂಬ ಡಿಸೈಡಿಂಗ್ ಫ್ಯಾಕ್ಟರ್ ಅದೆಲ್ಲ. ಎನರ್ಜಿ, ಫ್ಯೂಯಲ್ಲು, ಈ ಇಂಧನ ಅನ್ನೋದಿದೆಯಲ್ಲ, ಅದು ಎಲ್ಲ ದೇಶದ ರನ್ ಮಾಡುವಂತಹ ಒಂದು ಶಕ್ತಿ. ಪ್ರತಿ ದೇಶದ ಆರ್ಥಿಕತೆ ಎಲ್ಲ ಬಗೆಯಲ್ಲೂ ಅದ್ರ ಮೇಲೆ ನಿರ್ಧಾರ ಆಗಿರುತ್ತೆ. ಅಂಥದ್ರಲ್ಲಿ ನಾವು ಪರ್ಯಾಯವನ್ನು ಕಂಡುಕೊಳ್ತಾ ಇದ್ದೀವಿ. ಅದಕ್ಕೆ ಎಲ್ಲರಿಗಿಂತ ಮುಂಚೂಣಿಯಲ್ಲಿದ್ದೀವಿ. ಸೌರಶಕ್ತಿ ಅನ್ನುವಂಥ ಒಂದು ಅಸ್ತ್ರವನ್ನು ಕೈಯಲ್ಲಿ ಹಿಡಿದಿದೆ ಇವತ್ತು ಭಾರತ. ಆ ಮೂಲಕ ಜಗತ್ತಿನಲ್ಲಿ ನಂಬರ್ 1 ಆಗೋದಕ್ಕೆ ಅದು ಒಂದು ದೊಡ್ಡ ಬಲವಾಗಬಹುದು ಭಾರತಕ್ಕೆ. ಟಾರ್ಗೆಟನ್ನು ರೀಚ್ ಆಗಿದೆ ಭಾರತ. ಮತ್ತಷ್ಟು ಗುರಿಗಳನ್ನು ಇಟ್ಟುಕೊಂಡು ಮುನ್ನುಗ್ತಾ ಇದೆ. ನಮ್ಮ ದಾಖಲೆಯನ್ನು ನಾವೇ ಮುರಿಯೋ ನಿಟ್ಟಿನಲ್ಲಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.